ಬರದ ನಾಡಿನಲ್ಲಿ ಕಳೆದ ವರ್ಷ ಮಳೆ ಕೈಕೊಟ್ಟು ಅನ್ನದಾತ ಬೆಳೆದಿದ್ದ ಶೇಂಗಾ ಬೆಳೆ ಸಂಪೂರ್ಣ ಕೈತಪ್ಪಿತ್ತು. ಆದರೆ ರೈತರು ಕಟ್ಟಿದ ಬೆಳೆ ವಿಮೆ ಮಾತ್ರ ರೈತರ ಕೈ ಸೇರಲಿಲ್ಲ. ಆದರೆ ಇದೀಗ ಬೆಚ್ಚಿ ಬೀಳಿಸುವ ಆರೋಪವೊಂದು ಕೇಳಿ ಬಂದಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆ ಹಣದಲ್ಲೇ ಬರೋಬ್ಬರಿ 44 ಲಕ್ಷ ರೂಪಾಯಿ ಗೋಲ್ಮಾಲ್ ನಡೆದಿದೆಯಂತೆ. ಹೌದು, ವಿಮಾ ಕಂಪನಿ ಹಾಗೂ ಕೆಲ ವಂಚಕರು ಸೇರಿ ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳಿ ಬಂದಿದೆ. ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಗ್ರಾಮ, ಇದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಳೆ ವಿಮೆ ಹೆಸರಿನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿರುವ ಆರೋಪ ಕೇಳಿ ಬಂದಿದೆ. 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರೈತರು ಮಳೆ ಆಶ್ರಿತ ಶೇಂಗಾ ಬೆಳೆ ಬಿತ್ತನೆ ಮಾಡಿದ್ರು. ಇದೇ ವೇಳೆ ನೂರಾರು ಮಂದಿ ಅನ್ನದಾತರು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಗೆ ಬೆಳೆ ವಿಮೆ ಪ್ರೀಮಿಯಂ ಕೂಡ ಪಾವತಿಸಿದ್ರು. ಆದರೆ ಮಳೆ ಕೈಕೊಟ್ಟು ಬೆಳೆ ನಷ್ಟವಾದರೂ ಅಸಲಿ ರೈತರಿಗೆ ವಿಮೆ ಹಣ ಮಾತ್ರ ಬಿಡುಗಡೆಯಾಗಿರಲಿಲ್ಲ. ಯಾಕೆಂದ್ರೆ ಅಲ್ಪ ಸ್ವಲ್ಪ ಮಳೆಯಿಂದ ಕೆಲ ಮಟ್ಟಿಗೆ ಬೆಳೆ ಬಂದಿತ್ತು ಎಂದು ಕೃಷಿ ಅಧಿಕಾರಿಗಳು ಕ್ಷೇತ್ರ ಪರಿಶೀಲನೆ ನಡೆಸಿ ಸಂಪೂರ್ಣ ಬೆಳೆ ನಷ್ಟವಾಗಿಲ್ಲ ಎಂಬ ವರದಿ ಸರ್ಕಾರಕ್ಕೆ ಸಲ್ಲಿಸಿದರು. ಆದರೆ ಈಗ ದಿಢೀರಂತ ಸ್ಥಳೀಯ ವಿಪತ್ತು ಹೆಸರಿನಲ್ಲಿ 77 ಮಂದಿ ರೈತರಿಗೆ 44 ಲಕ್ಷಕ್ಕೂ ಅಧಿಕ ವಿಮೆ ಹಣ ಬಿಡುಗಡೆ ಆಗಿರುವುದು ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಅದರಲ್ಲೂ ಹಿರೇಹಳ್ಳಿ ವ್ಯಾಪ್ತಿಯಲ್ಲಿ ಯಾವುದೇ ಸ್ಥಳೀಯ ವಿಪತ್ತು ಸಂಭವಿಸದೇ ಇದ್ದರೂ ಕೆಲವೇ ಮಂದಿಗೆ ಲಕ್ಷ ರೂಪಾಯಿ ವಿಮೆ ಹಣ ಜಮೆಯಾಗಿರುವುದು ಇದೀಗ ದೊಡ್ಡ ಗೋಲ್ಮಾಲ್ ಆರೋಪಕ್ಕೆ ಕಾರಣವಾಗಿದೆ. ನಿಜವಾಗಿಯೂ ವಿಪತ್ತು ಸಂಭವಿಸಿತ್ತಾ, ಕ್ಷೇತ್ರ ಪರಿಶೀಲನೆ ನಡೆದಿತ್ತಾ, ಅಥವಾ ದಾಖಲೆಗಳೇ ಸೃಷ್ಟಿಸಿದ ಹಣ ಡ್ರಾ ಮಾಡಲಾಗಿತ್ತಾ? ಈ ಎಲ್ಲ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ರೈತರು ಹಾಗೂ ಸಾರ್ವಜನಿಕರು ಈ ಕುರಿತು ಸಮಗ್ರ ತನಿಖೆ ಆಗ್ರಹಿಸಿದ್ದು, ವಿಮೆ ಹಣ ದುರ್ಬಳಕೆ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜನಧ್ವನಿ ನ್ಯೂಸ್, ಸತ್ಯದ ಪರ ಧ್ವನಿ. ಆಮೇಲೆ ಕಾನೂನಲ್ಲಿ ಏನಿದೆ, ಕಾನೂನಲ್ಲಿ ಪ್ರತಿ ವರ್ಷವೂ ಬೆಳೆ ಇಟ್ಟ ಮೇಲೆ ಪ್ರತಿ ವರ್ಷ ಇನ್ಶೂರೆನ್ಸ್ ಕಂಪನಿಯವರು ಎಲ್ಲ ಇಲಾಖೆಗಳವರು ಸೇರಿ ಸಮೀಕ್ಷೆ ಮಾಡಬೇಕು. ಪ್ರತಿ ವರ್ಷವೂ ಬೆಳೆ ವಿಮೆ ಹಾಕ್ಬೇಕಂತಲೂ ಕಾನೂನಲ್ಲಿದೆ. ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ವಿಮಾ ಕಂಪನಿಗಳು ರೈತರಿಗೆ ಮುಚ್ಚಮರೆ ಕೆಲಸ ಮಾಡ್ತಾ ಇದ್ದಾವೆ. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಪ್ರತಿ ವರ್ಷವೂ ಇನ್ಶೂರೆನ್ಸ್ ಕಟ್ಟಬೇಕು. ನಾವು ಪ್ರತಿ ವರ್ಷವೂ ಇನ್ಶೂರೆನ್ಸ್ ಹಾಕ್ಬೇಕಂತ ಇದೆ. ಈಗ ಏನು ಮಾಡಿದ್ದಾರೆ ಅವರು, 7 ವರ್ಷ ಪ್ರತಿ ವರ್ಷವೂ ಸಮೀಕ್ಷೆ ಮಾಡಿ 7 ವರ್ಷದಲ್ಲಿ ಯಾವ್ಯಾವ ಭಾಗದಲ್ಲಿ ಈ ವರ್ಷ ಎಷ್ಟಾಯಿತು, ಈ ಭಾಗದಲ್ಲಿ ಎಷ್ಟಾಯಿತು ಅಂತೇಳಿ 7 ವರ್ಷದ ಒಂದು ಆಧಾರದ ಮೇಲೆ ಅದನ್ನೆಲ್ಲ ಒಟ್ಟುಗೂಡಿಸಿ ಸಮೀಕ್ಷೆ ಮಾಡೋದ್ರ ಮೂಲಕ 7 ವರ್ಷದ ಮೇಲೆ ವಿಮೆ ಹಾಕ್ತಾರೆ. ಅದು ಕಾನೂನು ಬಾಹಿರ. ಯಾಕೆಂದರೆ ಪ್ರತಿ ವರ್ಷವೂ ಬೆಳಿತೀವಿ. ಒಂದು ಕಡೆ ಮಳೆ ಬಂದರೆ ಒಂದು ಕಡೆ ಬೆಳೆಯುತ್ತೆ, ಒಂದು ಕಡೆ ಮಳೆ ಬಂದರೆ ಇನ್ನೊಂದು ಕಡೆ ಬರೋದಿಲ್ಲ. ಪ್ರತಿ ವರ್ಷವೂ ಬೆಳೆ ಸಮೀಕ್ಷೆ ಮಾಡಬೇಕು. ಪ್ರತಿ ವರ್ಷವೂ ನಾವು ಕಟ್ಟಿರ್ತೀವಿ. ಬೆಳೆ ಬರಲಿಲ್ಲ ಅಂದರೆ ಪ್ರತಿ ವರ್ಷವೂ ವಿಮೆ ಬೀಳಲೇಬೇಕು. ಆಮೇಲೆ ಏನು ಈಗ ಇಲ್ಲೇವರೆಗೂ ನಮ್ಮ ರೈತರು ಮಾತಾಡಿದ್ರಲ್ಲ, ಅದರ ಬಗ್ಗೆ ಇವತ್ತು ಭಾಳಷ್ಟು ಮುಜುಗರಕ್ಕೀಡಾಗಿದ್ದಾರೆ. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಆಮೇಲೆ ರೆವಿನ್ಯೂ ಇಲಾಖೆ ಇರ್ಬೋದು, ಮತ್ತು ಜಿಲ್ಲಾ ಆಡಳಿತ ಇರ್ಬೋದು, ಎಲ್ಲರೂ ಕೂಡ ದಿಕ್ಕದಕ್ಕೋಗಿದ್ದಾರೆ. ಇವಾಗ ಇದಕ್ಕೆ ಯಾವ ಥರ ಉತ್ತರ ಕೊಡಬೇಕು, ಯಾರ ಮೇಲೆ ಕಾನೂನು ಕ್ರಮ ತಗೋಬೇಕು, ಈ ಕಾನೂನು ಹೆಂಗೆ ಮಾಡ್ಬೇಕಂತ ನಾವು ಬಾಯಿ ಬಿಟ್ಟು ಹೇಳಿದ್ರು ಕೂಡ ಫೆಬ್ರವರಿಯಿಂದ ಇಲ್ಲೇವರೆಗೂ ಮರೆಮಾಚ್ತಾ ಇದ್ದಾರೆ. ಅಂದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಜೀವಂತವಾಗಿ ಇದೆಯಿಲ್ಲ ಅಂತೇಳಿ ನಾವು ಇವತ್ತು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಯಾಕೆ ನಾವೇ ಹೋಗಿದ್ದೀವಿ, ರೇಟಿಂಗ್ ಮುಖಾಂತರ ಕೊಟ್ಟಿದ್ದೀವಿ. ಆದರೆ ಯಾಕೆ ಇವರು ಮುಜುಗರದಾಗಿದ್ದಾರೆ? ಉದ್ದೇಶ ಏನು? ನಾನು ಕೊನೆಯಾಗಿ ಒಂದು ಮಾತಾಡ್ತಾ ಇದ್ದೀನಿ. ನಾವು ಬೆಳೆ ವಿಮೆ ಕಟ್ಟಿದ್ದೀವಲ್ಲ, ಅಷ್ಟು ಸುಲಭವಾಗಿ ಬಿಡಲ್ಲ ಇರೋ ಜನಗಳು ಅಂದ್ಕೊಂಡಿರ್ಬೋದು. ಅದೇ ಹೇಳಿ ಏನಂದ, ಕೈ ಕೊಡ್ತೀವಿ ನಿಮ್ಮ ದಾಖಲೆ ಅಂದನು. ಇಲ್ಲ ಸರ್, ಅಲ್ಲೇ DC-ಗೊಂದು, ಸರ್ಕಾರಕ್ಕೊಂದು, JD-ಗೊಂದು ಕಳಿಸಿಬಿಟ್ಟಿದ್ದೀನಿ ಅಂದರು. ನೀವ್ಯಾಕೆ ನಮಗೊಂದು ಕಾಪಿ ಕೊಡಲ್ಲ ಅಂದ್ರೆ 15 ದಿನ ನಮ್ಮ ರೈತರು ಅಲ್ದಾಡಿದರು. ಆ ಕಾಪಿ ಕೊಟ್ಟಿಲ್ಲ. ಅದೇನೇನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಸಮೀಕ್ಷೆಗೆ ಬಂದಾಗ, ಈಗ ಯಾವುದೇ ಒಂದು ಬೆಳೆ ಸಮೀಕ್ಷೆಗೆ ಬಂದಾಗ ಯಾವುದೇ ಇಲಾಖೆ ಅಧಿಕಾರಿಗಳು, ರೆವಿನ್ಯೂ ಇಲಾಖೆ, ತೋಟಗಾರಿಕೆ ಇಲಾಖೆ, ಕಂದಾಯ ಇಲಾಖೆ, ವಿಮಾ ಕಂಪನಿ ಆಮೇಲೆ ರೆವಿನ್ಯೂ ಸೆಕ್ರೆಟರಿಗಳು ಎಲ್ಲರೂ ಬಂದಾಗ ಕಾನೂನಲ್ಲೇನಿದೆ, ಇವನೊಂದು 160 ಸರ್ವೆ ನಂಬರು, 160 ಸರ್ವೆ ನಂಬರಿಗೆ ಬಂದರಂದರೆ ಆ ರೈತರಿಗೆ ಕರೆಸಿ ಅವ್ರ ಎದುರು ಸಮೀಕ್ಷೆ ಮಾಡಬೇಕು. ಅವ್ರ ಎದುರು ಸಮೀಕ್ಷೆ ಮಾಡಿ ಅವರಿಂದ ಸಮೀಕ್ಷೆ ಆದ ತಕ್ಷಣ ಸರ್ವೆ ನಂಬರು ಅವರಿಂದ ಸಹಿ ಸಂಗ್ರಹಣ ತಗೋಬೇಕು. ಇನ್ನು ಒಬ್ಬ ಕಾಟೇನ ಹೊಲಕ್ಕೆ ಹೋದ್ರು, ಅಲ್ಲಿ ಕೂಡ ಅದೇ ಥರ ಮಾಡಬೇಕು. ಯಾವೇ ಅಧಿಕಾರಿಗಳು ಮಾಡಿಲ್ಲಂಗೆ ಕಾನೂನು ಪ್ರಕಾರ ಯಾವುದೇ ಸಮೀಕ್ಷೆಯಲ್ಲಿ ರೈತರ ಸಮ್ಮುಖದಲ್ಲಿ 5 ಇಲಾಖೆಗಳು ಸೇರ್ಕೊಂಡು ಸಮೀಕ್ಷೆ ಮಾಡಿಲ್ಲ. ಎಲ್ಲ ಮೋಸ ಆಗಿದೆ. ಮೊನ್ನೆ ಕೂಡ 6 ದಿವಸ ಹಿರಳ್ಳಿ ಪಂಚಾಯತಿ ಸಮೀಕ್ಷೆ ನಡೀತು. ನಾವು ಒತ್ತಡ ಮಾಡಿದ ಮೇಲೆ 3 ದಿನ ಬುಕ್ರಾರಳ್ಳಿ, ಅಂದರೆ 4 ರೆಟ್ಟಿ ಬರುತ್ತೆ. ಅದು ಹಿರಳ್ಳಿನೇ ಭೂಮಿ, ರೈತರು ಅದು 4 ರೆಟ್ಟಿಗೆ ರೆವಿನ್ಯೂ ಬರೋದ್ರಿಂದ ಬುಕ್ರಾರಳ್ಳಿ ಕೂಡ 3 ದಿನ ಮಾಡಿದರು.
9 ದಿನ ಸರ್ವೆ ಮಾಡಿದ ರಿಪೋರ್ಟು ಯಾರಿಗೂ ರೈತರಿಗೆ ಮುಟ್ಟಿಲ್ಲ. ಇನ್ನು ಮರೆ ಮಾಸ್ತಾ ಐತೆ. ಕೃಷಿ ಇಲಾಖೆ, ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ, ವಿಮಾ ಕಂಪ್ನಿ ಕೂಡ ಇವತ್ತು ಮರೆ ಮಾಸ್ತಾ ಇದ್ದಾರೆ. ನಾವು ಯಾವೇ ಕಾರಣಕ್ಕೂ ಇದನ್ನು ಸುಮ್ಮನೆ ಬಿಡೋದಿಲ್ಲ. ಇದೇನಿದ್ರು ಕೂಡ ಗೌರವ ಉಳಿಬೇಕು ಇಲಾಖೆಗಳಿಗೆ. ಅಂದರೆ ಜಿಲ್ಲಾಧಿಕಾರಿ, ಕೃಷಿ ಇಲಾಖೆಯರು ಮತ್ತು ತೋಟಗಾರಿಕೆ ಇಲಾಖೆಯರು. ಯಾಕಂದ್ರೆ ನಾನು ತೋಟಗಾರಿಕೆ ಇಲಾಖೆ ಯಾಕೆ ಸೇರಿಸ್ತಾ ಇದ್ದೇನೆಂದರೆ ಈ ಟೊಮೆಟೊ, ಅಡಿಕೆ, ಆಮೇಲೆ ತೆಂಗು, ಆಮೇಲೆ ಇವೆಲ್ಲ ಬುಕ್ಕಿ ಇಂಥವೆಲ್ಲ ತೋಟಗಾರಿಕೆ ಇಲಾಖೆ ಬರ್ತವೆ. ಇನ್ನು ಬೇರೆ ಬೆಳೆಗಳೆಲ್ಲ ಕೃಷಿ ಇಲಾಖೆಗೆ ಬರ್ತವೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಇಲಾಖೆಗಳು, ಜಿಲ್ಲಾಡಳಿತ ಎಲ್ಲರೂ ಸೇರಿ ಸಮಗ್ರವಾದಂಥ ತನಿಖೆಯನ್ನು ಮುಂದುವರಿಸಿ ಯಾರು ತಪ್ಪು ಮಾಡಿದಾರೋ ಅವ್ರ ಬಗ್ಗೆ ಸೂಕ್ತವಾದಂಥ ಕ್ರಮ ತಗೋಬೇಕು. ಯಾಕಂದ್ರೆ ಇವತ್ತು ಯಾರೂ ದಡ್ರಿಲ್ಲ, ಎಲ್ಲರೂ ಓದಿದ್ದಾರೆ. ಅಲ್ಲೆಲ್ಲ ಸೈಡಿಗೆ ದನ ಕಾಯನ್ನು ಓದಂದ್ರೆ ಓದಿರಲ್ಲ, ರೈಟಿಗೆ ತೊಗೊಳ್ರ ಅಂತಾನೆ. ಇಷ್ಟು ಬುದ್ಧಿಜೀವಿಗಳಿದ್ದಾರೆ ಜನಗಳು. ಇದನ್ನು ನಾವು ಒತ್ತಾಯ ಮಾಡಿ ಹೇಳ್ತಾ ಇದ್ದೀವಿ. ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೂ ತಕ್ಷಣ ಕ್ರಮ ತಗೊಂಡು ಎಲ್ಲ ರೈತರಿಗೂ, ಬೆಳೆದಂಥ ರೈತರಿಗೆಲ್ಲ ಬೆಳೆ ವಿಮೆ ಹಾಕಬೇಕು. ಏನಿಲ್ಲೇವರಿ ಫೆಬ್ರವರಿಯಿಂದ ಹಿಂದಕ್ಕೆ 2 ತಿಂಗಳಿಂದ ಏನು ಮೋಸ ಆಗಿದೆಯೋ ಅದು ಸಮಗ್ರವಾದ ತನಿಖೆ ಮಾಡಬೇಕು. ಅದನ್ನು ನ್ಯಾಯ ಒದಗಿಸಿಕೊಡ್ಬೇಕಂತೇಳಿ ನಾನು ಮೀಡಿಯಾ ಮಾಧ್ಯಮಗಳ ಮುಂದೆ ಇವತ್ತು ಸಂಕ್ಷಿಪ್ತವಾಗಿ ನಾನು ವರದಿಯನ್ನು ಒಪ್ಪಿಸಲಿಕ್ಕೆ ತಯಾರಿದ್ದೀನಿ. RB ನಿಜಲಿಂಗಪ್ಪ, ಹಿರೇಹಳ್ಳಿ, ರೈತ ಹೋರಾಟಗಾರ. ನಮ್ಮದು RB ನಿಜಲಿಂಗಪ್ಪ, ರೈತ ಹೋರಾಟಗಾರರು. ಚಿತ್ರದುರ್ಗ ಜಿಲ್ಲೆ 6 ತಾಲೂಕು. 6 ತಾಲೂಕಿನಲ್ಲಿ ನಮ್ಮದು ಅತಿ ದೊಡ್ಡ ತಾಲೂಕು ಅಂದರೆ ಹಿರೇಹಳ್ಳಿ, ಚಳ್ಳಕೆರೆ. ಚಳ್ಳಕೆರೆಗೆ 40 ಪಂಚಾಯತಿ ಬರ್ತವೆ. 40 ಪಂಚಾಯತಿಯಲ್ಲಿ ಅತಿ ದೊಡ್ಡ ಪಂಚಾಯತಿ ಅಂದರೆ ಹಿರೇಹಳ್ಳಿ. ಹಿರೇಹಳ್ಳಿಯಲ್ಲಿ 95% ಬರೀ ವ್ಯವಸಾಯವನ್ನು ನಂಬಿಕೊಂಡು ಬದುಕಂಥ ಜನ ಹಿರೇಹಳ್ಳಿಗಿರೋದು. ಬರೀ ವ್ಯವಸಾಯನೇ. 5% ಯಾರು ಬಂಡವಾಳಶಾಹಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಬೇರೆ ಬೇರೆ ಮಾಡ್ಬೋದು. 95% ರೈತರೇ ಇರೋದ್ರಿಂದ ಇವತ್ತು ಒಂದು ಬೆಳೆ ವಿಮೆಗೋಸ್ಕರ ಪ್ರತಿ ವರ್ಷವೂ ಸಾಲ ಸೂಲ ಮಾಡ್ಕೊಂಡು ತಮ್ಮ ಸಂಸಾರದ ಒಡೆಗಳು, ಅಕ್ಕತಂಗಿಯರು ಸಂಸಾರಗಳನ್ನ ಅಡ ಇಟ್ಟು ಬೆಳೆ ವಿಮೆ ಕಟ್ತಾರೆ. 50,000, 60,000, 20,000, ಲಕ್ಷ, 1.5 ಲಕ್ಷ ಅಂದರೆ ಆ ಎಕರೆಯ ಒಂದು ಆಧಾರದ ಮೇಲೆ ಕಟ್ತಾರೆ. ಬೆಳೆ ಭೂಮಿ ಆಧಾರದ ಮೇಲೆ ಎಷ್ಟು ಎಕರೆಗೆ ಎಷ್ಟು ಕಟ್ಟಬೇಕು, ಎಷ್ಟು ಎಕರೆಗೆ ಎಷ್ಟು ಬೇಕಾದ್ರೆ ವಿಮೆ ಕಟ್ತಾರೆ. ಆ ವಿಮೆ ಕಟ್ಟಿದ ಮೇಲೆ ಹಿಂದೆ ಏನಾಗೈತೋ ಗೊತ್ತಿಲ್ಲ. 2025-26ನೇ ಸಾಲಿನಲ್ಲಿ ಏನು ಬೆಳೆ ವಿಮೆ ಕಟ್ಟಿದ್ರು 95% ಜನ ರೈತರು, ಸುಮಾರು 3,000 ಚಿಲ್ಲರೆ ಜನ. ಈಗೇನು ಗೊಂದಲ ಪ್ರಾರಂಭ ಆಗಿದೆ ನಮ್ಮ ಪಂಚಾಯತಿಯಲ್ಲಿ ಅಂದರೆ 2026ನೇ ಫೆಬ್ರವರಿ 2ನೇ ತಾರೀಕು ಸುಮಾರು 50ರಿಂದ 60, 70 ಜನಕ್ಕೆ ಬೆಳೆ ವಿಮೆ ಬಿದ್ದಿದೆ. ಬೆಳೆ ವಿಮೆ ಬಿದ್ದದ್ದು ಬೇರೆಯವ್ರಿಗೆ ಯಾರಿಗೂ ಬಿದ್ದಿಲ್ಲ. ಇದು ಗೊಂದಲಮಯ ಆದಮೇಲೆ ನನ್ನ ಕಿವಿಗೆ ಬಿತ್ತು. ನನ್ನ ಕಿವಿ ಬಿದ್ದರೆ ನಾನು ಅಡಿಷನಲ್ DC ಅವ್ರ ಹತ್ರ, ಆಮೇಲೆ JD ಅವ್ರ ಹತ್ರ ಮೌಖಿಕ ಮಾತಾಡಿದೆ ನೋಡೋಣ ಅಂತ. ಅಲ್ಲ ಸರ್, ಹಿಂಗೆಲ್ಲ ಫೆಬ್ರವರಿ 2ನೇ ತಾರೀಕು ಬಿದ್ದದವಂತೆಲ್ಲ ಬೇರೆಯವ್ರಿಗೆ ಯಾಕೆ ಬಿದ್ದಿಲ್ಲ, ಇದ್ರ ಉದ್ದೇಶ ಏನು ಅಂಥೇಳಿ ನೇರವಾಗಿ ನಾನು ಮಾತಾಡಿದೆ ಅಡಿಷನಲ್ DC ಹತ್ರ, JD ಅವ್ರ ಹತ್ರ. ಇಲ್ಲಲ್ಲ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ ಅಂದರು. ಯಾಕೆ ಬಂದಿಲ್ಲ? ನೀವು ಜವಾಬ್ದಾರಿ ಅಧಿಕಾರಿಗಳಲ್ಲ ಕೃಷಿ ಇಲಾಖೆಗೆ, ನಿಮಗೆ ಗಮನಕ್ಕೆ ಯಾಕೆ ಬಂದಿಲ್ಲ ಅಂದೆ. ಅದಾದಮೇಲೆ ADಗೆ ಮಾತಾಡಿದೆ. ಅವ್ರಿಗೆ ಮಾತಾಡಿದ ನಂತರ ಅವರು ನಮಗೆ ಗೊತ್ತಿಲ್ಲ ನಿಜಲಿಂಗಪ್ಪರೇ ಅಂದರು. ಅಷ್ಟೊತ್ತಿಗೆ ಈ ಗ್ರಾಮದಲ್ಲಿ ಭಾಳಷ್ಟು ಗೊಂದಲ ಪ್ರಾರಂಭ ಆಯಿತು. ಅವ್ರಿಗೆ ಬಿದ್ದಿರೋದೇನು, ನಮಗೆ ಬೀಳದಿರೋದೇನು. ನಮ್ಮ ರೈತರು ಏನು ಹೇಳ್ತಾರೆ, ಅವರು ನಮ್ಮ ರೈತರೇ, ಅವ್ರಿಗೆ ಬೀಳಲಿ, ಅವರು ವಿಮೆ ಕಟ್ಟಿದ್ದಾರೆ, ಬೀಳಲಿ, ನಾ ಬೇಡ ಅಂತ ಹೇಳಲ್ಲ. ಅವ್ರಿಗೆ ಯಾಕೆ ಬಿದ್ದು, ನಮಗೆ ಯಾಕೆ ಬಿದ್ದಿಲ್ಲ? ಇದು ಗೊಂದಲ ಆಗಿ DC ಆಫೀಸ್ ಮುಂದೆ ಸುಮಾರು ಜನಗಳೆಲ್ಲ ವೆಹಿಕಲ್ಗಳು ಮಾಡ್ಕೊಂಡು ಜಂಟಿ ಇವರು ನಿರ್ದೇಶಕರು, JD ಅವರು ಮತ್ತು DC ಅವರು ಅವರ ಸಮ್ಮುಖದಲ್ಲಿ ಭಾಳಷ್ಟು ಏನು ಈಗ ನೀವು ದಾಖಲೆಗಳನ್ನು ನೀವು ವಿಡಿಯೋ ಮಾಧ್ಯಮದವರು ಪರಿಶೀಲನೆ ಮಾಡಿದ್ರು, ಆ ದಾಖಲೆಗಳನ್ನು ತಗೊಂಡೋಗಿ ಅವ್ರಿಗೆ ಮುಕ್ತವಾಗಿ ಕೊಟ್ಟ ಮೇಲೆ ಇದು ಭಾಳ ವಿಶೇಷ. ನಿಜಲಿಂಗಪ್ಪರೇ, ನೀವು ಅದು ಹೇಳಿದ್ರಿ, ನನ್ನ ಗಮನಕ್ಕೆ ಬಂದಿರಲ್ಲ. ಇದು ಭಾಳ ವಿಶೇಷವಾಗೈತೆ. ಇದ್ರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಇದು ಅಷ್ಟು ಸುಲಭ ಅಲ್ಲ ಅಂತ ಹೇಳಿದರು. ಯಾರು? ಜಂಟಿ ನಿರ್ದೇಶಕರು ಮಂಜುನಾಥ್ ಅವರು. ಆಮೇಲೆ ಅಡಿಷನಲ್ DC ಅವರು ಹೇಳಿದರು. ಮತ್ತು DC ಆಫೀಸ್ ಮುಂದೂ ಹೋದ್ವಿ, ಮೌಖಿಕ ಹೋಗಿ ಒಂದು ಸಾರಿ DC ಅವ್ರನ್ನೂ ಭೇಟಿ ಮಾಡಿದ್ವಿ ನಾವು. ಇದು ಎಂದೂ ಆಗದಂಥ ಘಟನೆ ನಮ್ಮ ಹಿರೇಹಳ್ಳಿ ಪಂಚಾಯತಿಗೆ ನಡೆದತ್ತಲ್ಲ. ಇದ್ರ ಬಗ್ಗೆ ಸಮಗ್ರವಾದ ತನಿಖೆ ಮಾಡಬೇಕು, ನೀವು ನಿಮಗೆ ಜವಾಬ್ದಾರಿ ಇದೆ, ಅಧಿಕಾರಿಗಳು ಕರೆಸಿ ಅಂತೇಳಿ ಮಾಡಿದ್ವಿ. ಅಲ್ಲೆಲ್ಲ ಮಾಡಿದ ಮೇಲೆ AD ಆಫೀಸ್ಗೆ ರೈತರೆಲ್ಲ ಹೋಗಿ ಏನಿವ ನಿಮಗೆ ಕೊಟ್ಟಿವೆಲ್ಲ ದಾಖಲೆಗಳು, ಆ ದಾಖಲೆಗಳು ಸಮೇತವಾಗಿ ಕೂಡ ಅವ್ರಿಗೆ ಕೊಡೋದ್ರ ಮೂಲಕ ಅವರೆಲ್ಲನೂ ಕೂಡ ನಾವು ಮಾಡಿ 1 ತಿಂಗಳಾಯ್ತಲ್ಲ, ನಿಮಗೆ JD ಅವರು ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿಲ್ಲೇನಂತ ನಾವು ಯಾವಾಗ ಸ್ವಲ್ಪ ಜೋರಾಗಿ ಕೇಳಿದ್ವೋ, ಇಲ್ಲ ನನಗೆ ಮಾಹಿತಿ ಬಂದಿದೆ, ಇನ್ನು ಒಂದು 5-6 ದಿವಸದಲ್ಲಿ ಜಂಟಿ ನಿರ್ದೇಶಕರು ಹೇಳಿರೋ ಪ್ರಕಾರ ತೋಟಗಾರಿಕೆ ಇಲಾಖೆಯರು ಮತ್ತು ರೆವಿನ್ಯೂ ಇಲಾಖೆಯರು ಮತ್ತು ಕೃಷಿ ಇಲಾಖೆಯರು ಎಲ್ಲರೂ ಸೇರ್ಕೊಂಡು
ನಾವು ಬೆಳೆ ವಿಮೆ ಕಂಪ್ನಿಯವರು ಎಲ್ಲರೂ ಸೇರಿಕೊಂಡು ನಾವು ಸಮೀಕ್ಷೆಗೆ ಬರ್ತೀವಿ. ಆ ಸಮೀಕ್ಷೆ ಮಾಡಿದ ಮೇಲೆ ಯಾವ ಬೀಳಿದ್ದಾವೆ, ಯಾವ ಜಾಲಿ ಬೆಳೆದಿದ್ದಾವೆ, ಯಾರ್ಯಾರ ಬೆಳೆ ಏನಿತ್ತು, ಆ ಬೆಳೆ ಹೆಂಗೆ ಹಾಕಿ. ನಮ್ಮ ಹೆಸರು KT ಕಾಟೆ ಅಂತ, ಹಿರಿಹಳ್ಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವು ಬೆಳೆಮೆ ಹಿರಿಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 3000 ಚಿಲ್ಲರೆ ಜನ ಕಟ್ಟಿದ್ದಾರೆ. ಅಲ್ಲಿ 80 ಜನಕ್ಕೆ ಶೇಂಗಾ ಬಿದ್ದತೆ, ಒಂದು 25 ಜನಕ್ಕೆ ಟೊಮಟೊ ಬಿದ್ದದೆ. ಎಕರೆಗೆ 46,000 ಇದು 17,500 ಶೇಂಗಕ್ಕೆ ಬಿದ್ದತ್ತೆ ಒಂದು ಎಕರೆಗೆ. ಆದರೆ ನಾವು ಅದನ್ನ 2 ಫೆಬ್ರವರಿ 2ಕ್ಕೆ ಬಿದ್ದಿರೋದು ನಿಜ ಸರ್. 2/2/26ಕ್ಕೆ ಬಿದ್ದದ್ದು ಅಮೌಂಟು. ಅದನ್ನ ನಾನು ಎಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು DC ಹತ್ರ ಹೋಗಿ ರೈತ ಸಂಘದವ್ರನ್ನ ಹಿಡ್ಕೊಂಡು ಅದಕ್ಕೆ ಒಂದು ಅರ್ಜಿ ಕೊಟ್ಟು, ದಾಖಲೆ ಕೊಟ್ಟು, ಅಲ್ಲಿ ಕೊಟ್ಟು, AD ಆಫೀಸ್ ಕೊಟ್ಟು, ಕೃಷಿ ಇಲಾಖೆ ಕೊಟ್ಟು, ಅವರೆಲ್ಲ JD ಆಫೀಸ್ ಕೊಟ್ಟು ಎಲ್ಲ ಮಾಹಿತಿ ತಿಳ್ಕೊಂಡು ನಾವು ಬಂದಮೇಲೆ ಎಲ್ಲ ಅಧಿಕಾರಿಗಳು ಹೇಳಿದ್ರು ಕಂಪ್ನಿ ಬುಕ್ ಆಗಿದ್ದಾರಪ್ಪ, ನೀವು ವಿಲೇಜ್ ಅಕೌಂಟ್ರು ಅವರೇನೋ ಹೊರತು ನಮ್ಮ ಮಾಹಿತಿ ಏನೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಇದುವರೆಗೂ ನಮ್ಗೆ ಯಾವ ಮಾಹಿತಿ ಕೊಟ್ಟಿಲ್ಲ ಸರ್. ಅವರು ಕಂಪ್ನಿಯವರು ವಿತ್ತು ರೈತರು ಬುಕ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಇಷ್ಟು ಬಿಟ್ಟರೆ 21 ಎಕರೆ ಜಾಲಿಗೆ ಹಾಕಿ ಆ ಕಡೆ 59,000 ನಂಬರು ಶೇಂಗಾ ಇರೋದನ್ನ ಅದನ್ನ ಫೋಟೋ ಹೊಡೆದು ಜಾಲಿಗೆ 21 ಎಕರೆಗೆ 2,54,230 ರೂಪಾಯಿ ಮೆನ್ಷನ್ ಮಾಡಿದ್ದಾರೆ ಸರ್. ಅಮೌಂಟ್ ಬಿದ್ದತ್ತೆ, ಬೇರೆ ಅಕೌಂಟ್ಗೆ ಬಿದ್ದತ್ತೆ. ಅವ್ರ ಅಣ್ಣ ತಗೊಳ್ಳಿ ಹುಡುಗಿ ಹೇಳ್ದಾನೆ ಅದೇ ಭಾಗದ ಸರ್ ಬಿದ್ದವು ಸರ್. 21 ಎಕರೆ ಜಾಲಿಗೆ 2,54,239 ರೂಪಾಯಿ ಬಿದ್ದತ್ತೆ. B ಸೂರ್ಯ ಅಂತ ಅಕೌಂಟಿಗೆ ಜಾರಿ ಆಗೈತೆ. ಅವರು ಒಂದೇ. ಅದರಿಂದ ಈ ಥರ GPS ಮಾಡಿ ಈ ಥರ ವಿಲೇಜ್ ಅಕೌಂಟ್ರು ಅಥವಾ ಕಂದಾಯ ಲೆಕ್ಕದಾರನ ಅವ್ರನ್ನ ಶಿಕ್ಷೆ ಒಳಪಡಿಸ್ಬೇಕಂತ ನಾವು ಕೇಳ್ಕೊಳ್ತೀವಿ ಸರ್. DC ಹತ್ರ ಫಸ್ಟ್ ಹೋದ್ವಿ, ರೈತ ಸಂಘದವ್ರನ್ನ ಹಿಡ್ಕೊಂಡು ಅರ್ಜಿ ಕೊಟ್ಟಿದ್ವಿ, ದಾಖಲೆ ಕೊಟ್ಟು. ಅವ್ರು ನೋಡಪ್ಪ ಎಲ್ಲ ತನಿಖೆ ಮಾಡ್ತೀವಿ, ಎಲ್ಲ ವೆರಿಫಿಕೇಷನ್ ಕಳಿಸ್ತೀವಿ ಅಂತ ಹೇಳಿದರು. ಮತ್ತು JD ಹತ್ರ ಹೋದ್ವಿ, ಕೃಷಿ ಅಧಿಕಾರಿ ಹತ್ರ, ಅವರಿಗೆ ಡಾಕ್ಯುಮೆಂಟ್ ಕೊಟ್ಟಿದ್ವಿ. ಮತ್ತು ಅಲ್ಲಿಂದ ಚಳ್ಳಕೆರೆ ಕೃಷಿ ಅಧಿಕಾರಿಗೆ ಕೊಟ್ಟಿದ್ವಿ, ದಾಖಲೆ ಕೊಟ್ಟಿದ್ವಿ. ಅಲ್ಲೂ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊತ GPS ಕಳಿಸಿದ್ರು. ಚೆಕ್ಕಿಂಗ್ ಸರಿಯಾದ GPS ಕಳಿಸಿದಾರೆ ಬೆಳೆ ಬಿದ್ದವ್ರ ಅವರೆಲ್ಲ ಚೆಕ್ ಮಾಡಿ ತಾರತಮ್ಯ ಮಾಡಿ ನಾವು ಸೈನ್ ಮಾಡೋದಿಲ್ಲ ಅಂತ ರೆವಿನ್ಯೂ ಅಂದರು ನನ್ನ ಹತ್ರ ಫೋನ್ಯಾಗ. ತಿರುಗೆಲ್ಲ ಮಾಡಿದ್ವಿ ಅಂತ ಅವರೇ ಹೇಳಿದರು. ತಿರ್ಗಿ ತುಮಕೂರು ಶೇಗಡ್ರ 9ನೇ ಸರ್ವ ನಂಬರ್ಗೆ ವಿಲೇಜ್ ಅಕೌಂಟ್ರು ಆತನು ನಾನು ಮಾಡಿದ್ದೀನಪ್ಪ, ನಾನು ಏನು ಮಾಡಿಲ್ಲ ಅಂತ ಕಂಪ್ನಿಯವ್ರು ಅವ್ರ ಒಳಗಾಗಿ ಈ ಬೋಗಸ್ನ ಮಾಡಿ ಬೆಳೆ ಇಲ್ದಲೆ, ನೀರು ಇಲ್ದಲೆ, ಪಂಪ್ ಸೆಟ್ ಇಲ್ದಲೆ ಟೊಮೆಟೊಗೆ 46,000 ಒಂದು ಎಕರೆಗೆ ಹಾಕಿದ್ದಾರೆ ಸರ್. ಇಷ್ಟೆಲ್ಲ ಮಾಹಿತಿ ನಡೆದ್ರು ಇನ್ನೂ ನಮ್ಗೆ ಯಾವುದೂ ಹೇಳೋಂಗಿಲ್ಲ ಸರ್. ಎಲ್ಲ ಅಧಿಕಾರಿಗಳು ಬರೀ ಅವ್ರ ಮೇಲೆ ಹೇಳ್ತಾರೆ ಸರ್. ನಮ್ಗೆ ಗೊತ್ತಿಲ್ಲ ಏನಿದ್ರು ರೈತರು ಕಂಪ್ನಿಯವರು ಬುಕ್ ಆಗಿ ಹಿಂಗೆ ಮಾಡಿದಾರೆ, ನಮ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಕಂಪ್ನಿ ಯಾರು ಹ್ಯಾಂಡ್ ಓವರ್ ಆಗಿರುತ್ತೆ, ಇಷ್ಟು ಹೇಳ್ದಾರೆ ನೋಡಿ, ಇಷ್ಟು ಎಲ್ಲ ನಾವು ಮಾಡಿದ್ದೀವಿ.